ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ಮದುವೆಗೆ ನಾನು ಹಾಕ್ಕೊಂಡಂತಹ ಔಟ್ಫಿಟ್ಸ್ನ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಅದನ್ನು ಎಲ್ಲಿ ತೊಗೊಂಡೆ, ಸ್ಯಾರೀಸ್ ಆಗಿರ್ಬೋದು ಮತ್ತು ಡ್ರೆಸ್ಸಸ್ ಆಗಿರ್ಬೋದು, ಎಲ್ಲಿ ತೊಗೊಂಡೆ ಆ್ಯಂಡ್ ಎಷ್ಟು ಪೇ ಮಾಡಿದೆ ನಾನು ಆ ಒಂದು ಔಟ್ಫಿಟ್ಟಿಗೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಯೂಶ್ವಲಿ ಏನಾದರೂ ಮದುವೆ, ಎಸ್ಪೆಷಲಿ ಮದುವೆ ಅಂತ ಅಂದರೆ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಅಂತ ಕಂಚಿಗೆ ಹೋಗ್ತಾರೆ. ಬಟ್ ಕಂಚಿಗೆ ಹೋಗೋ ನೆಸೆಸಿಟಿನೇ ಇಲ್ಲ ಇನ್ನು ಮುಂದೆ. ಯಾಕೆ ಅಂದರೆ ನಮ್ಮ ಕರ್ನಾಟಕದಲ್ಲೇ ಒಂದು ಸಕ್ಕದಾಗಿರುವಂತಹ ಕೈಮಗ್ಗದ ಸೀರೆಗಳು ಸಿಗುವಂತಹ ಒಂದು ಜಾಗ ಇದೆ. ಸೊ ನಾನು ಮೋಸ್ಟ್ ಆಫ್ ದ ಸ್ಯಾರೀಸ್ನ ಅಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಯಾವುದು ಆ ಜಾಗ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ನಾನು ನನ್ನ ಮದುವೆಗೆ ಹಾಕೊಂಡಂತಹ ಸ್ಯಾರೀಸ್ ಆ್ಯಂಡ್ ಅದಕ್ಕೆ ಬ್ಲೌಸಸ್ನ ಯಾವ ಥರ ಸ್ಟಿಚ್ ಮಾಡಿಸಿದ್ದೆ ಆ್ಯಂಡ್ ಕುಚ್ಚು ಯಾವ ಥರ ಡಿಸೈನ್ ಮಾಡಿಸಿದ್ದೆ ಅನ್ನೋದನ್ನೆಲ್ಲದನ್ನು ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಸೊ ಸ್ಯಾರೀಸ್ ಎಲ್ಲ ಇಲ್ಲಿದೆ. ಸೊ ತಡ ಮಾಡಿದೆ, ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನನ್ನ ಫಸ್ಟ್ ಸ್ಯಾರಿ ಬಂದು ನಾನು ದೇವ್ರ ಸಮಾರಾಧನೆಗೆ ಉಟ್ಕೊಂಡಿದ್ದ ಸ್ಯಾರಿ. ಈ ಸ್ಯಾರಿ ಇದನ್ನು ನಾನು ತಗೊಂಡಿದ್ದು ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆಯ ಸುದರ್ಶನ್ ಸಿಲ್ಕಲ್ಲಿ ಇದನ್ನು ತಗೊಂಡಿದ್ದು. ಆ್ಯಕ್ಚುಲಿ ಇದೇ ಫಸ್ಟ್ ಸ್ಯಾರಿ ನಾನು ಪರ್ಚೇಸ್ ಮಾಡಿದ್ದು ನನ್ನ ಮದುವೆಗೆ ಅಂತ. ಆ್ಯಕ್ಚುಲಿ ಈ ಸೀರೆ ತೊಗೊಳಕ್ಕೆ ಹೋದಾಗ ಸೀರೆ ತೊಗೊಳ್ಳೋ ಪ್ಲ್ಯಾನೇ ಇರಲಿಲ್ಲ, ಓಕೆನಾ. ಬಟ್ ಹೆಂಗಿದೆ ನೋಡೋಣ ಅಂತ ನೋಡ್ಕೊಂಬರೋಕ್ಕೆ ಅಂತ ಸುದರ್ಶನ್ ಸಿಲ್ಕಿಗೆ ಹೋಗಿದ್ದು. ಬಟ್ ಈ ಸ್ಯಾರಿ ಸಖತ್ ಇಷ್ಟ ಆಯಿತು. ಸೊ ಹಾಗಾಗಿ ಪರ್ಚೇಸ್ ಮಾಡಿಬಿಟ್ಟೆ. ಇದು ಸೆರಗು. ಆ್ಯಕ್ಚುಲಿ ಒನ್ ಸೆಕೆಂಡ್, ಒಳಗೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಮದುವೆಯಿಂದ ಬಂದು ಸೀರೆ ಮಡಿಸಿಟ್ಟಿರೋದು ಸುಕ್ಕಾಗ್ಬಿಟ್ಟಿದೆ. ಎಸ್, ಈ ಥರ ಇದೆ ಫುಲ್ ಸ್ಯಾರಿ. ಸೆರಗು ಬಂದು ಈ ಥರ ಇದೆ. ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಸ್ಯಾರಿ ತುಂಬ ಇಷ್ಟಪಟ್ಟರು ಎಲ್ಲರೂ, ಬಂದವರೆಲ್ಲರೂ ಈ ಸೀರೆ ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಎಲ್ಲಿ ತಗೊಂಡಿದ್ದು ಅಂತ ಲಿಟ್ರಲಿ ಎಲ್ಲರೂ ಹೇಳಿದ್ದಾರೆ ಮದುವೆಗೆ ಬಂದವರು. ಸೊ ನನಗೂ ಕೂಡ ಅಷ್ಟೇ, ಇದು ತುಂಬ ಇಷ್ಟ ಆಗೋಯಿತು. ಸೊ ನೋಡಿದ ತಕ್ಷಣ ನಾನು ಬೇರೆ ಯಾವ ಸೀರೆನೂ ತೆಗೆಸಲಿಲ್ಲ. ಬೇರೆಯವ್ರಿಗೆ ತೋರಿಸ್ತಾ ಇದ್ದಾಗ ಈ ಸೀರೆ ಕಣ್ಣಿಗೆ ಬಿತ್ತು. ಸೊ ತೊಗೊಂಡ್ಬಿಟ್ಟೆ. ದಿಸ್ ಇಸ್ ಮೈ ಫಸ್ಟ್ ಸ್ಯಾರಿ, ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿದ್ದು. ಇದಕ್ಕೆ ಕುಚ್ಚು ಕಟ್ಸಿರೋದು ನಾನು ಈ ಥರ ಕಟ್ಸಿದ್ದೀನಿ. ಒಂದು ಸೆಕೆಂಡ್, ಐ ವಿಲ್ ಶೋ. ಈ ಥರ ಡಿಸೈನ್ ಮಾಡಿಸಿದ್ದೀನಿ, ಕಾಣಿಸ್ತಾ ಇದೆಯಾ? ಎಸ್, ಈ ಥರ ಡಿಸೈನ್ ಮಾಡಿಸಿದ್ದೀನಿ ಕುಚ್ಚು. ನನಗೆ ಕುಚ್ಚು ಕಟ್ಕೊಟ್ಟಿದ್ದು ಎಲ್ಲ ಸ್ಯಾರಿಗೂ ನಮ್ಮ ಅತ್ತಿಗೆನೇ ಕುಚ್ಚು ಕಟ್ಕೊಟ್ಟಿದ್ದು. ತುಂಬ ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ, ನಂಗೆ ತುಂಬಾ ಇಷ್ಟ ಆಯಿತು. ಸೊ ಇದಕ್ಕೆ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಪ್ಪ ಅಂತ ಅಂದರೆ, ದಿಸ್ ಒನ್ ಪರ್ಪಲ್ ಕಲರ್ ಬ್ಲೌಸ್ ಬಂದಿದೆ. ಇದಕ್ಕೆ ಎಲ್ಬೋ ಸ್ಲೀವ್ಸಿಗೆ ಈ ಥರ ಡಿಸೈನ್ ಇದೆ ಆ್ಯಂಡ್ ಫ್ರಂಟಲ್ಲಿ ಈ ಥರ ಇದೆ ಡಿಸೈನು. ಮತ್ತು ಹಿಂದೆ ಈ ಥರ ನಾರ್ಮಲ್ ರೌಂಡ್ ನೆಕ್ ಬ್ಲೌಸೇನೆ ಈ ಥರ. ಮತ್ತು ಟ್ಯಾಗಿಗೆ ಈ ಥರ ಡಿಸೈನ್ ಮಾಡಿಸಿದ್ದೀನಿ. ಸೊ ದಿಸ್ ಈಸ್ ಮೈ ಫಸ್ಟ್ ಸ್ಯಾರಿ ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರೀಸ್ ಇದು. ಸೊ ನೆಕ್ಸ್ಟ್ ಸ್ಯಾರಿ ನಾನು ವರಪೂಜೆಗೆ ಉಟ್ಕೊಂಡಿದ್ದು. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಹಳದಿ ಈವೆಂಟ್ ಇತ್ತು. ಹಳದಿ ಈವೆಂಟಿಗೆ ನಾನು ಜಸ್ಟ್ ಒಂದು ಪ್ಲೇನ್ ವೈಟ್ ಸ್ಯಾರಿ ಉಟ್ಕೊಂಡಿದ್ದೆ. ಅದಕ್ಕೆ ನನಗೆ ಜಾಸ್ತಿ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಬಿಕಾಸ್ ಹೆಂಗಿದ್ರೂ ಆ ಸ್ಯಾರಿ ಹಾಳಾಗೇ ಆಗುತ್ತೆ ಅಂತ ಗೊತ್ತಿತ್ತು. ಬಿಕಾಸ್ ಅರಿಶಿನ ಎಲ್ಲ ಹಾಕ್ತಾರೆ, ಅರಿಶಿನದ ನೀರು ಹಾಕ್ತಾರೆ. ಸೊ ಅದು ವಾಶ್ ಮಾಡಿದ್ರೂ ಕ್ಲೀನ್ ಆಗೋಲ್ಲ. ಸೊ ಅದಕ್ಕೆ ಜಾಸ್ತಿ ಸ್ಪೆಂಡ್ ಮಾಡೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಚೀಪೆಸ್ಟ್ ಸ್ಯಾರಿನ ನಾನು ಹುಡುಕಿ ಪರ್ಚೇಸ್ ಮಾಡಿದ್ದು. ಆ ವೈಟ್ ಸ್ಯಾರಿಗೆ ನಾನು ಐ ಥಿಂಕ್ 250 ರುಪೀಸ್ ಏನೋ ಪೇ ಮಾಡಿದ್ದೆ. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ನಾನು. ಆ್ಯಂಡ್ ಅದಕ್ಕೆ ಮನೇಲೇ ಇರುವಂತಹ ಒಂದು ಯೆಲ್ಲೋ ಕಲರ್ ಬ್ಲೌಸ್ ಪೀಸ್ನ ಸ್ಲೀವ್ಲೆಸ್ ಬ್ಲೌಸ್ ಹೊಲಿಸಿದ್ದೆ. ಆ್ಯಂಡ್ ಇದು ಎಷ್ಟು ಪೇ ಮಾಡಿದೆ ನಾನು ಇದಕ್ಕೆ ಅಂತ ಅಂದರೆ 13,000 ಚೇಂಜ್ ನಾನು ಇದಕ್ಕೆ ಪೇ ಮಾಡಿದ್ದು. ಅಗೇನ್ ಎಕ್ಸಾಕ್ಟ್ ಪ್ರೈಸ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಸೊ ಇದಾಯಿತು. ನೆಕ್ಸ್ಟ್ ಹಳದಿ ಈವೆಂಟ್, ಅದಕ್ಕೆ ಹೇಳಿದ್ನಲ್ಲ ವೈಟ್ ಕಲರ್ ಸ್ಯಾರಿ. ಅದಾದಮೇಲೆ ನೆಕ್ಸ್ಟ್ ಈವೆಂಟ್ ಇದ್ದಿದ್ದು ವರಪೂಜೆಗೆ 2 ಸ್ಯಾರೀಸ್ ಉಟ್ಕೋಬೇಕು. ಒಂದು ಅಮ್ಮನ ಮನೇಲಿ ಕೊಡಿಸಿರೋ ಸೀರೆ, ಇನ್ನೊಂದು ಹುಡುಗನ ಮನೇಲಿ ಕೊಟ್ಟಿರೋ ಸ್ಯಾರಿ.
ಸೊ ಇದು ನಮ್ಮ ಮನೇಲಿ ಕೊಡ್ಸಿದ್ದು ಸ್ಯಾರಿ, ಅಮ್ಮನ ಮನೆಯಲ್ಲಿ. ಪಿಸ್ತಾ ಗ್ರೀನ್ ಕಲರಿಗೆ ಡಾರ್ಕ್ ಪಿಂಕ್ ಕಲರ್ ಬಾರ್ಡರ್ ಇದು ಅಷ್ಟೇ ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದು ನಾನು. ತುಂಬಾ ಚೆನ್ನಾಗಿದೆ. ಫುಲ್ ಸ್ಯಾರಿ ಇದೇ ಥರ ಇದೆ. ಆ್ಯಂಡ್ ಸೆರ್ಗು ಬಂದು ಸ್ವಲ್ಪ ಗ್ರ್ಯಾಂಡ್ ಇದೆ. ಆ್ಯಂಡ್ ನನ್ನ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಕಂಚಿಗೆ ಹೋಗೋ ನೆಸೆಸಿಟಿ ಇಲ್ಲ, ಕೈಮಗ್ಗದ ಸೀರೆ ಇಲ್ಲೇ ಸಿಗುತ್ತೆ ಅಂತ, ಆ ಜಾಗದಲ್ಲಿ ತೊಗೊಂಡಿದ್ದು ಸ್ಯಾರಿ ಇದು. ಸೊ ಅದು ಎಲ್ಲಿ ಅಂತ ಅಂದರೆ ಕಲ್ಲೂರು, ಯಡಿಯೂರು ಹತ್ತಿರ ಕಲ್ಲೂರು ಅಂತ ಒಂದು ಊರಿದೆ. ಅದು ಬೇಸಿಕಲಿ ತುಮಕೂರು ಡಿಸ್ಟ್ರಿಕ್ಕಿಗೆ ಸೇರೋವಂಥದ್ದು. ಅಲ್ಲಿ ಕೈಮಗ್ಗದ ರೇಷ್ಮೆ ಸೀರೆಗಳೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಈ ಸ್ಯಾರಿನೂ ಅಲ್ಲೇ ಪರ್ಚೇಸ್ ಮಾಡಿದ್ದು ನಾನು. ಆ್ಯಂಡ್ ಮಾರ್ಕೆಟ್ ಪ್ರೈಸ್ಗಿಂತ ಸ್ವಲ್ಪ ಕಡಿಮೆ ಬೆಲೆಗೇ ಸಿಗುತ್ತೆ ಅಲ್ಲಿ. ಪ್ಯೂರ್ ರೇಷ್ಮೆ ಇರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ಸಾಫ್ಟ್ ಕೂಡ ಇರುತ್ತೆ ಜರಿ ಎಲ್ಲ. ವೆಯ್ಟ್, ಸೆರ್ಗೆಲ್ಲೋಯ್ತಪ್ಪ. ಹಾಂ, ಇಲ್ಲಿದೆ ಸೆರ್ಗಿ. ಈ ಥರ ಇದೆ, ಫುಲ್ ಗ್ರ್ಯಾಂಡ್ ಪಿಂಕ್ ಕಲರ್ ಇದೆ. ಫುಲ್ ಸೆರ್ಗು ಈ ಥರ ಇದೆ. ಸ್ಯಾರಿ ಬಂದು ಆವಾಗಲೇ ತೋರಿಸಿದೆ ಅಲ್ಲ, ಈ ಥರ ಇದೆ. ಇದು ಬಾರ್ಡರ್ ಪಿಂಕ್ ಕಲರು, ಫುಲ್ ಬಾಡಿ ಪಿಸ್ತಾ ಗ್ರೀನ್ ಕಲರ್. ಆ್ಯಂಡ್ ಇದಕ್ಕೆ ನಾನು ಕುಚ್ಚು ಕಟ್ಸಿರೋದು ಈ ಥರ. ತುಂಬ ಕಾಂಟ್ರಾಸ್ಟ್ ಆಗಿದೆ ಇದು ಕಲರು. ಈ ಥರ ಕುಚ್ಚು ಕಟ್ಸಿದ್ದೀನಿ ಇದಕ್ಕೆ. ಇದು ಅಷ್ಟೇ ನಮ್ಮ ಅತ್ತಿಗೆನೇ ಕಟ್ಕೊಟ್ಟಿದ್ದು. ಇದು ತುಂಬ ಇಷ್ಟ ಆಯಿತು ನನಗೆ. ಡಿಸೈನು ತುಂಬ ಚೆನ್ನಾಗಿದೆ, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ಸೀರೆಗೆ ನಾನು ಕಲ್ಲೂರಲ್ಲಿ ಪೇ ಮಾಡಿದ್ದು 25,000 ರುಪೀಸ್. ಬಟ್ ಬೇರೆ ಕಡೆ ಎಲ್ಲ ಈ ಥರ ಸ್ಯಾರೀಸ್ಗೆ ನಾವು ಹೋಗಿದ್ವಿ ಬೇರೆ ಅಂಗಡಿಗಳಿಗೂ. ಸೊ ಅಲ್ಲೆಲ್ಲ ಈ ಥರ ಸ್ಯಾರೀಸ್ಗೆ ನಾವು ಅಂದರೆ ಅವ್ರು ಹೇಳ್ತಾ ಇದ್ದಿದ್ದು 30,000 to 35,000 ಹೇಳ್ತಾಯಿದ್ರು. ಸೊ ಕಲ್ಲೂರಲ್ಲಿ ಅಲ್ಲೇ ಕೈಮಗ್ಗದಲ್ಲೇ ಅವರೇ ತಯಾರು ಮಾಡಿರುವಂತಹ ಸೀರೆ ಇದು. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುತ್ತೆ. ಆ್ಯಂಡ್ ಕಲೆಕ್ಷನ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಈ ಸೀರೆ ನಾನು ಅಲ್ಲೇ ತೊಗೊಂಡಿದ್ದು. ಓಕೆನಾ. ಸೊ ನೆಕ್ಸ್ಟ್ ಇದಕ್ಕೆ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ ಅಂದರೆ, ಬ್ಯಾಕ್ ಸೈಡಿಗೆ ನೆಟ್ ಇಡ್ಸಿದ್ದೀನಿ. ಈ ಥರ ಮಾಡಿಸಿದ್ದೀನಿ ನಾನು. ಯು ಕ್ಯಾನ್ ಸಿ ಹಿಯರ್. ಈ ಥರ ತೋಳು. ಇದು ಅಷ್ಟೇ ಎಲ್ಬೋ ಸ್ಲೀವ್ಸ್. ನಾನು ಎಲ್ಲ ಸ್ಯಾರೀಸ್ಗೂ ಎಲ್ಬೋ ಸ್ಲೀವ್ಸೇ ಇಡ್ಸಿದ್ದೀನಿ. ಇಲ್ಲಿ ಫ್ರಂಟಲ್ಲಿ ಈ ಥರ ಡಿಸೈನ್ ಇದೆ. ಕೈಂಡ್ ಆಫ್ ಅ ಕ್ಲೋಸ್ಡ್ ನೆಕ್ ಬ್ಲೌಸ್ ಇದು. ಬ್ಲೌಸೆಲ್ಲ ಉಟ್ಕೊಂಡ್ಮೇಲೆ ಐರನ್ನೇ ಮಾಡಿಸಿಲ್ಲ, ಹಾಗೆ ಮಾಡಿಸಿಟ್ಬಿಟ್ಟಿದ್ದೀನಿ. ಸೊ ಇವಾಗ ನಿಮಗೆ ತೋರ್ಸೋಕ್ಕೆ ವಿಡಿಯೋ ಮಾಡಬೇಕಿತ್ತಲ್ವ, ಅವಾಗ ಹೆಂಗೂ ತೆಗಿಬೇಕಿತ್ತು. ಸೊ ಇದಾದಮೇಲೆ ಐರನ್ ಮಾಡಿಸಿ ಇಟ್ಬಿಟ್ರೆ ಅದಿನ್ನು ಮತ್ತೆ ಯಾವಾಗ ತೆಗಿತೀನೋ ಗೊತ್ತಿಲ್ಲ. ಸೊ ಇದಾಗಿತ್ತು ನನ್ನ ಸೆಕೆಂಡ್ ಸ್ಯಾರಿ. ಸ್ಯಾರಿಗೆ 25,000. ಆ್ಯಂಡ್ ಬ್ಲೌಸಿಗೆ ನಂಗೆ ಎಕ್ಸಾಕ್ಟಾಗಿ ನೆನಪಿಲ್ಲ. ನಾನು ಅವ್ರು ಕಳಿಸಿರೋ ಲಿಸ್ಟ್ ಇದೆ, ಆ ಲಿಸ್ಟಲ್ಲಿ ನೋಡಿಬಿಟ್ಟು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಪೇ ಮಾಡಿದೆ ಅಂತ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಕೆನಾ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಸ್ಯಾರಿ. ಅಂದರೆ ವರಪೂಜಲ್ಲಿ ಫಸ್ಟ್ ಸ್ಯಾರಿ ಇದು. ವರಪೂಜಲ್ಲೇ ಸೆಕೆಂಡ್ ಸ್ಯಾರಿ ಉಟ್ಕೋಬೇಕು, ಸ್ಯಾರಿನ ಚೇಂಜ್ ಮಾಡ್ಕೊಂಡು ಬರಬೇಕು. ಅದಕ್ಕೆ ನಾನು ಉಟ್ಕೊಂಡಿದ್ದು ಈ ಸ್ಯಾರಿ. ಇದೊಂದು ಬ್ಯೂಟಿಫುಲ್ ಆಗಿರುವಂತಹ ಬನಾರಸ್ ಸ್ಯಾರಿ ಇದು. ಈ ಸ್ಯಾರಿ ಅಂತೂ ಕೇಶವಂಗೆ ತುಂಬ 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 ಇಷ್ಟವಾಗಿರೋ ಸ್ಯಾರಿ. ಕೇಶವಂಗೆ ಅಂತಲ್ಲ, ಎಲ್ಲರಿಗೂ ತುಂಬ ಇಷ್ಟ ಆಯಿತು, ಎಸ್ಪೆಷಲಿ ಕೇಶವಂಗೆ. ಅವ್ನು ಇವತ್ತಿಗೂ ಹೇಳ್ತಾನೆ ಇರ್ತಾನೆ, ನೀನು ವರಪೂಜೆಲ್ಲ ಗ್ರೀನ್ ಸ್ಯಾರಿ ಉಟ್ಟಿದ್ಯಲ್ಲ, ಅದು ಸಖತ್ತಾಗಿದೆ, ಮತ್ತೆ ಉಟ್ಕೊಳ್ಳೆ ಎಲ್ಲಾದರೂ ಅಂತ ಹೇಳ್ತಿರ್ತಾನೆ. ಸೊ ದಿಸ್ ಈಸ್ ದಟ್ ಸೆಕೆಂಡ್ ಸ್ಯಾರಿ. ಸಖತ್ತಾಗಿದೆ ಕಲರು ಅಷ್ಟೇ. ಕಲರ್ ಕಾಂಬಿನೇಷನ್ ಇರ್ಬೋದು, ಎಲ್ಲದು ತುಂಬಾ ಚೆನ್ನಾಗಿದೆ. ಫುಲ್ ಸ್ಯಾರಿ ಈ ಥರ ಇದೆ. ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಆ್ಯಕ್ಚುಲಿ ತುಂಬಾ. ಸೆರ್ಗು ಬಂದು ಎಲ್ಲೋಯ್ತು, ಹಾಂ ಎಸ್, ಸೆರ್ಗು ಈ ಥರ ಇದೆ. ಫುಲ್ ಸಿಲ್ವರ್ ಕಲರ್. ಇದೊಂಥರ ಸಿಲ್ವರ್ ಆ್ಯಂಡ್ ಗೋಲ್ಡ್ ಮಿಕ್ಸ್ಚರಿ. ಫುಲ್ ಸಿಲ್ವರು ಅಲ್ಲ, ಫುಲ್ ಗೋಲ್ಡು ಅಲ್ಲ, ಆ ಥರ ಇದೆ. ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಇದಕ್ಕೆ ಕುಚ್ ಡಿಸೈನ್ ಬಂದು ತುಂಬಾ ಸಿಂಪಲ್ಲಾಗಿ ಮಾಡಿಸಿದ್ದೀನಿ ನಾನು. ಯಾಕೆ ಅಂದರೆ ಇದು ಸ್ಯಾರಿನೇ ಗ್ರ್ಯಾಂಡ್ ಇರೋದ್ರಿಂದ ಕುಚ್ಚು ಕಾಣಿಸೋದಿಲ್ಲ ನೀಟಾಗಿ. ಸೊ ಹಾಗಾಗಿ ನಾನು ಇದಕ್ಕೆ ಕುಚ್ಚಿಗೆ ಜಾಸ್ತಿ ಗ್ರ್ಯಾಂಡಾಗಿ ಮಾಡೋಕ್ಕೆ ಹೇಳಲಿಲ್ಲ, ಬಿಕಾಸ್ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಮಾಡಿಲ್ಲ. ಇದು ಎಲ್ಲರೂ ಇಷ್ಟಪಟ್ಟಿರುವಂತಹ ಸ್ಯಾರಿ ಇದು, ಬನಾರಸ್ ಸ್ಯಾರಿ. ಇದನ್ನು ನಾನು ತೊಗೊಂಡಿದ್ದು ಅಗೈನ್ ಚಿಕ್ಕಪೇಟೆ ಸುದರ್ಶನ್ ಸಿಲ್ಕಲ್ಲಿ.
ಸಾರಿ ಚಿಕ್ಕಪೇಟೆ ಸುದರ್ಶನ್ ಸಿಲ್ಕಲ್ಲ, ಇದು ಮಲ್ಲೇಶ್ವರಮ್ಮಲ್ಲಿರೋ ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಬ್ಲೌಸ್ ಬಂದು ಈ ಥರ ಇದೆ. ಎಲ್ಲರೂ ಕೇಳ್ಬೋದು ಸ್ಯಾರಿಲಿ ಆರೆಂಜ್ ಕಲರ್ ಇಲ್ಲ, ಯಾಕೆ ಇಲ್ಲಿಗೆ ಆರೆಂಜ್ ಇಟ್ಟಿದ್ದೀರಾ ಅಂತ. ಅದು ಆ್ಯಕ್ಚುಲಿ ವರ್ಕ್ ಮಾಡೋರು ಮಾಡಿದಂತಹ ಮಿಸ್ಟೇಕ್. ಯಾಕೆ ಅಂದರೆ ನಾನು ಅವರಿಗೆ ಸ್ಯಾರಿ ತೋರಿಸಿರಲಿಲ್ಲ. ಓಕೆ, ನಾನು ಅದು ನನ್ನದೇ ಮಿಸ್ಟೇಕು. ನಾನು ಅವ್ರಿಗೆ ಸ್ಯಾರಿ ತೋರಿಸ್ಬೇಕಿತ್ತು ಈ ಥರ ಇದೆ ಅಂತ. ಬಟ್ ನಾನು ಅವ್ರಿಗೆ ಹೇಳಿದ್ದೆ ಆರೆಂಜ್ ಏನು ಲೈಕ್ ಬೇರೆ ಯಾವ ಕಲರು ಬೇಡ, ಗ್ರೀನ್ ಕಲರ್ ಸ್ಯಾರಿ ಇರೋದು, ಗ್ರೀನ್ ಕಲರಲ್ಲೇ ವರ್ಕ್ ಮಾಡಿ ಅಂತ ಹೇಳಿದ್ದೆ. ಬಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಬ್ಲೌಸಲ್ಲಿ ಈ ಥರ ಆರೆಂಜ್ ಕಲರ್ ಇದೆ ಅಲ್ವಾ, ಆರೆಂಜ್ ಕಲರ್ ಫ್ಲವರ್ಸ್ ಇಲ್ಲಿದೆ ಅಲ್ವಾ. ಸೊ ಅವರೇ ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ಯಾರಿಲೂ ಆರೆಂಜ್ ಕಲರ್ ಇರ್ಬೋದು ಅಂತ. ಸೊ ಕಾಂಟ್ರಾಸ್ಟ್ ಆಗಿರಲಿ ಅಂತ ಹೇಳಿ ಈ ಥರ ಮಾಡಿಬಿಟ್ಟಿದ್ದಾರೆ ಬ್ಲೌಸ್ನ. ನನಗೆ ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ನೋಡಿದ ತಕ್ಷಣ ಇಷ್ಟನೇ ಆಗಲಿಲ್ಲ, ಇದು ಏನಿದು ಒಂಥರ ಜಾತ್ರೆ ಥರ ಇದೆ ಅಂತ. ಬಟ್ ಉಟ್ಕೊಂಡ್ಮೇಲೆ ಸ್ಯಾರಿ ಜೊತೆಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಮೇಜಲ್ಲಿ ನೀವು ನೋಡ್ಬೋದು, ಒಂಥರ ಕಾಂಟ್ರಾಸ್ಟ್ ಆಗಿ ಚೆನ್ನಾಗೇ ಕಾಣಿಸ್ತಿತ್ತು. ಫುಲ್ ಗ್ರೀನ್ ಇದ್ದಿದ್ರೆ ಪ್ರಾಬ್ಲಿ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ಅನಿಸುತ್ತೆ, ಒಂಥರ ಕ್ಯಾಮುಫ್ಲೇಜ್ ಆಗಿರೋ ಥರ ಕಾಣಿಸ್ತಾ ಇತ್ತು. ಬಟ್ ಇದು ಒಂಥರ ಕಾಂಟ್ರಾಸ್ಟ್ ಆಗಿ ಚೆನ್ನಾಗಿತ್ತು. ಈ ಥರ ಡಿಸೈನ್ ಮಾಡಿಸಿದ್ದೀನಿ ನಾನು. ಇದು ಬ್ಯಾಕ್ ಡಿಸೈನ್, ಇದು ಫ್ರಂಟು, ಅಗೇನ್ ಇದು ಅಷ್ಟೇ ಎಲ್ಬೋ ಸ್ಲೀವ್ಸು. ಈ ಥರ ಮಾಡಿಸಿದ್ದೀನಿ. ಚೆನ್ನಾಗಿತ್ತು ಅಂತ ಹೇಳಿದರು ಇದೆಲ್ಲರೂ. ಈ ಸಾರಿಗೆ ನಾನು ಪೇ ಮಾಡಿರೋದು 28,000. ಎಸ್, 28,000 ನಾನು ಇದಕ್ಕೆ ಪೇ ಮಾಡಿದ್ದು. ವಿಡಿಯೋದಲ್ಲಿ ತಪ್ಪು ಹೇಳಿದರೆ ಕರೆಕ್ಟ್ ಪ್ರೈಸ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಓಕೆನಾ, ನೋಡಿ ಚೆಕ್ ಮಾಡಿ. ಬಿಕಾಸ್ ನನಗೆ ಸಡನ್ನಾಗಿ ನೆನಪಾಗ್ತಾ ಇಲ್ಲ ಎಲ್ಲ ಸ್ಯಾರೀಸ್ಗೂ ಎಷ್ಟು ಪೇ ಮಾಡಿದೆ ಅಂತ. ನಾನು ಬಿಲ್ಲಲ್ಲಿ ನೋಡಿಬಿಟ್ಟು ತಿಳಿಸ್ತೀನಿ ಕರೆಕ್ಟ್ ಪ್ರೈಸ್ನ. ಇದಾಯಿತು. ಸೊ ವರಪೂಜೆ ಆದಮೇಲೆ ಸಂಗೀತ ಇವೆಂಟ್ ಇತ್ತು. ಸಂಗೀತ ಇವೆಂಟ್ಗೆ ನಾನು ಈ ಒಂದು ಡ್ರೆಸ್ ಹಾಕಿದ್ದೆ. ವಿಡಿಯೋನಲ್ಲಿ ಆ್ಯಕ್ಚುಲಿ ಹೇಳಕ್ಕೆ ಮರ್ತೋದೆ, ಸೊ ಹಾಗಾಗಿ ಫೋಟೋ ಹಾಕಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇದನ್ನು ನಾನು ಮಿಂತ್ರಾಯಿಂದ ಪರ್ಚೇಸ್ ಮಾಡಿದ್ದು. ಪ್ರೈಸ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಬಂದು ನನ್ನ ಮೇನ್ ವೆಡ್ಡಿಂಗ್ ಡೇ ದಿನ ನಾನು ಉಟ್ಕೊಂಡಿದ್ದಂತಹ ಸ್ಯಾರಿ, ಅದು ಧಾರೆ ಮುಹೂರ್ತಮ್ ದಿನ ಉಟ್ಕೊಂಡಂತಹ ಸ್ಯಾರಿ. ನನ್ನ ಎಲ್ಲ ಸ್ಯಾರೀಸಲ್ಲೂ ನನಗೆ ತುಂಬ ಇಷ್ಟ ಆಗಿರುವಂತಹ ಸ್ಯಾರಿ ಅಂದರೆ ಇದೇ ಸ್ಯಾರಿ. ಸಖತ್ ಅಂದರೆ ಸಖತ್ ಬ್ಯೂಟಿಫುಲ್ ಆಗಿದೆ. ಕಲರು ಅಷ್ಟೇ ತುಂಬಾ ಚೆನ್ನಾಗಿದೆ. ಪಿಂಕ್ ಕಲರ್ ಸ್ಯಾರಿ, ಇದು ಒಂಥರ ಪಿಂಕು ಅಲ್ಲ, ವೈನ್ ಕಲರ್ ಸ್ಯಾರಿ. ವೈನ್ ಕಲರ್ ಸ್ಯಾರಿಗೆ ಫುಲ್ ಸ್ಯಾರಿ ಜರಿ ವರ್ಕ್ ಇದೆ, ಬ್ರೊಕೆಟ್ ಡಿಸೈನ್ ಅಂತ ಹೇಳ್ತಾರಲ್ಲ ಆ ಥರ ಕಂಪ್ಲೀಟ್ ಸ್ಯಾರಿ ಈ ಥರ ಇದೆ. ಇದು ಮದುವೆ ಸ್ಯಾರಿ. ತುಂಬ ಎಮೋಷನ್ಸ್ ಇರುತ್ತೆ ಈ ಸ್ಯಾರಿನಲ್ಲಿ. ಪ್ರತಿ ಹೆಣ್ಮಕ್ಳಿಗೂ ಅಷ್ಟೇ, ಅವರು ಮದುವೆಗೆ ಉಟ್ಕೊಂಡಿದ್ದ ಸ್ಯಾರಿ ತುಂಬಾ ಸ್ಪೆಷಲ್ ಎಲ್ಲರಿಗೂ. ಸೊ ನಮಗೂ ಅಷ್ಟೇ ಈ ಸ್ಯಾರಿ ತುಂಬ 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 ಇಷ್ಟ. ಇದನ್ನು ನಾನು ಬೆಂಗಳೂರಿನ ಅಂಗಡಿ ಸಿಲ್ಕಲ್ಲಿ ಪರ್ಚೇಸ್ ಮಾಡಿದ್ದು. ಎಷ್ಟು ಸಾಫ್ಟ್ ಇದೆ ಗೊತ್ತಾ ಇದು. ಕಂಪ್ಲೀಟ್ ಸ್ಯಾರಿ ಜರಿ ಇದ್ದರೂ ಕೂಡ ತುಂಬಾ ಸಾಫ್ಟ್ ಇದೆ ಜರಿ. ಒಂಚೂರು ಚುಚ್ಚೋದು ಅಥವಾ ರಫ್ ಇರೋದು ಆ ಥರ ಏನೂ ಇಲ್ಲ, ಸಖತ್ತಾಗಿದೆ. ಸೆರ್ಗಿ ಥರ ಇದೆ, ಇದು ಸೆರ್ಗು. ಇದಕ್ಕೆ ನಾನು ಈ ಥರ ಕುಚ್ಚು ಕಟ್ಸಿದ್ದೀನಿ. ತುಂಬಾ ಗ್ರ್ಯಾಂಡಾಗಿ ಕಟ್ಕೊಟ್ಟಿದ್ದಾರೆ ಇದಕ್ಕೆ. ಬಿಕಾಸ್ ಅವರೇನೆ ಡಿಸೈನ್ ಎಲ್ಲ ಸೆಲೆಕ್ಟ್, ನಾನು ಕಳಿಸಿದ್ದೆ ಡಿಸೈನ್ಸ್ ಎಲ್ಲ, ಬಟ್ ಅವರೇ ಸ್ವಲ್ಪ ವರ್ಕ್ ಮಾಡಿ ಅದ್ರ ಮೇಲೆ ಇದಕ್ಕೆ ಅದು ಚೆನ್ನಾಗಿರುತ್ತೆ, ಈ ಥರ ಚೆನ್ನಾಗಿರುತ್ತೆ ಅಂತ ಅವರೇ ಹೇಳಿ ಸುಮಾರಷ್ಟು ಸೀರೆಗೆ ಅವರೇ ಮಾಡಿಕೊಟ್ಟಿದ್ದಾರೆ. ನಾನು ಅವರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಇಟ್ ಈಸ್ ನಾಟ್ ಈಸಿ ಇಷ್ಟೊಂದು ಸೀರೆಗೆ ಸುಮ್ಮನೆ ಕುಚ್ಚು ಕಟ್ಕೊಡೋದು. ಸೊ ಈ ಸ್ಯಾರಿ ತೊಗೊಂಡಿದ್ದು ನಾನು ಅಂಗಡಿ ಸಿಲ್ಕಲ್ಲಿ. ಇದಕ್ಕೆ ನಾನು ಪೇ ಮಾಡಿದ್ದು 30,000 ರುಪೀಸ್. ಸೊ ನಾನು ಮತ್ತೆ ಈ ಸೀರೆ ಯಾವಾಗ ಉಟ್ಕೋತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಸೀರೆ ಮಡ್ಸೋದೇ ಒಂದು ದೊಡ್ಡ ಪ್ರಾಬ್ಲಮ್ ಅಪ್ಪ. ಓಕೆ ಫೈನ್, ಆಮೇಲೆ ಮಡ್ಸೋಣ. ಸೊ ಇದಕ್ಕೆ ಬ್ಲೌಸ್ ಬಂದು ಈ ಥರ ಸ್ಟಿಚ್ ಮಾಡಿಸಿದ್ದೆ ನಾನು. ಸೊ ಮುಹೂರ್ತಮ್ ಬ್ಲೌಸ್ ಅಂತ ಸ್ವಲ್ಪ ಗ್ರ್ಯಾಂಡ್ ಮಾಡಿಸಿದ್ದೆ ಇದೊಂದು ಬ್ಲೌಸನ್ನು. ಬೇರೆದೆಲ್ಲ ಸ್ವಲ್ಪ ಸಿಂಪಲ್ಲಾಗೇ ಇಡ್ಸಿದ್ದೆ. ನಂಗೆ ತುಂಬ ವರ್ಕ್ ಇಷ್ಟ ಆಗಲ್ಲ. ಬಿಕಾಸ್ ಇವಾಗೇನೋ ಒಂದು ಸತಿ ಹಾಕೊಂಡ್ಬಿಡ್ತೀವಿ, ಬಟ್ ಅದನ್ನು ರೀಯೂಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಹೆವಿ ಇರುತ್ತೆ. ಆ್ಯಂಡ್ ಬೇರೆ ಫಂಕ್ಷನ್ಸ್ಗೆಲ್ಲ ಅಷ್ಟೊಂದು ವರ್ಕ್ ನೆಸೆಸಿಟಿ ಇರಲ್ಲ, ಒಂಥರ ಅದು ವೇಸ್ಟ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನಂಗೆ ಯಾವುದನ್ನು ಅಷ್ಟೊಂದು ಗ್ರ್ಯಾಂಡಾಗಿ ಇಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ದಾರೆದನ್ನು ಸ್ವಲ್ಪ ಗ್ರ್ಯಾಂಡಾಗಿ ಇಟ್ಟಿದ್ದೆ ನಾನು. ಇದು ಆ ಡಿಸೈನು. ಆ್ಯಕ್ಚುಲಿ ಈ ಮಣಿ ಎಲ್ಲ ಎಲ್ಲೋ ಆಗಿಬಿಟ್ಟಿದೆ. ಅವತ್ತು ತುಂಬ ಅರಿಶಿನ ಎಲ್ಲ ಹಾಕ್ತಾರಲ್ವ, ತಾಳಿ ಕಟ್ಟಿದಾಗ ಪೂಜೆ ಮಾಡ್ತಾರೆ. ಸೊ
ಇದು ಮೇಲ್ಗಡೆ ಮಣಿ ಎಲ್ಲ ಎಲ್ಲೋ ಎಲ್ಲೋ ಆಗಿಬಿಟ್ಟಿದೆ. ಅದು ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅಷ್ಟೊಂದೇನು ಕಾಣಿಸಲ್ಲ, ಇಟ್ಸ್ ಓಕೆ. ಸೊ ಎಸ್, ಈ ಥರ ಒಂದು ಡಿಸೈನ್ ಇಡ್ಸಿದ್ದೆ ನಾನು. ಇದು ಸ್ಲೀವ್ಸಿಗೂ ಅಷ್ಟೇ ಈ ಥರ ವೈಟ್ ಕಲರ್ ಮುತ್ತನ್ನು ಇಡ್ಸಿದ್ದೆ. ದಿಸ್ ಇಸ್ ಫ್ರಂಟ್ ಡಿಸೈನ್. ಈ ವರ್ಕ್ ಆ್ಯಕ್ಚುಲಿ ನಂಗೆ ತುಂಬಾ ಇಷ್ಟ ಆಯಿತು, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ವರ್ಕನ್ನು ತುಂಬ 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 ಚೆನ್ನಾಗಿ ಮಾಡಿದ್ದಾರೆ, ಅದಂತೂ ಹೇಳಲೇಬೇಕು ನಾನು. ಇದು ನಮ್ಮೂರಲ್ಲೇ ಸ್ಟಿಚ್ ಮಾಡಿಸಿದ್ದು ಬ್ಲೌಸ್, ಎಲ್ಲದು ನಮ್ಮೂರಲ್ಲೇ ಸ್ಟಿಚ್ ಮಾಡಿಸಿದ್ದು. ನಾನು ಎಂಗೇಜ್ಮೆಂಟ್ ಬ್ಲೌಸಸ್ನ ಎಲ್ಲಿ ಸ್ಟಿಚ್ ಮಾಡಿಸಿದ್ದೆ ಅಲ್ಲೇ ಮಾಡಿಸಿದ್ದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಫಿನಿಶಿಂಗ್ ಇರ್ಬೋದು ಎಲ್ಲದು ತುಂಬ ಚೆನ್ನಾಗಿ ಮಾಡಿದರೆ. ಸ್ಟಿಚಿಂಗು ಅಷ್ಟೇ ಅವ್ರ ಹತ್ರನೇ ಮಾಡಿಸಿದ್ದು ನಾನು. ತುಂಬ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಬಿಗ್ ಥಮ್ಸ್ ಅಪ್ ಫಾರ್ ದ ಬ್ಲೌಸ್ ಸ್ಟಿಚಿಂಗ್. ಸೊ ಎಸ್, ಈ ಸ್ಯಾರಿಗೆ ನಾನು ಪೇ ಮಾಡಿದ್ದು 30,000. ಓಕೆ, ಹೇಳಿದೆ ಅಲ್ವಾ, ಫೈನ್. ನೆಕ್ಸ್ಟು ಎಸ್, ರಿಸೆಪ್ಷನ್ಗೆ ನಾನು ಲೆಹೆಂಗಾ ಹಾಕ್ಕೊಂಡಿದ್ದೆ, ಅದೊಂದು ಮಿಸ್ ಮಾಡಿದೆ. ಲೆಹೆಂಗಾ ಇರೋದು ನಮ್ಮಮ್ಮನ ಮನೇಲಿದೆ, ಇಲ್ಲಿಲ್ಲ. ಸೊ ಅದನ್ನು ತೋರ್ಸೋಕ್ಕಾಗ್ತಾಯಿಲ್ಲ, ಐ ಆಮ್ ಸಾರಿ. ಬಟ್ ಫೋಟೋ ಆ್ಯಂಡ್ ವಿಡಿಯೋ ಹಾಕಿರ್ತೀನಿ, ನೀವು ನೋಡ್ಬೋದು. ಲೆಹೆಂಗಾನ ನಾನು ತಗೊಂಡಿದ್ದು ಚಿಕ್ಕಪೇಟೆ ಕೋಸ್ಕಿನಲ್ಲಿ. ಅದಕ್ಕೆ ಅರೌಂಡ್ ನಾನು ಪೇ ಮಾಡಿದ್ದು 13.5K. ಬಟ್ ಅದರದ್ದು MRP ಇರೋದು 13.5K ಇಂಟು 2 ಅದರದ್ದು MRP. ಅಲ್ಲ 13.5 ಅಲ್ಲ, MRP 32,000 ಅದರದ್ದು. ಎಸ್, 32,000. ಬಟ್ ನಮಗೆ 50% ಆಫರ್ ಇತ್ತು ನಾವು ಹೋದಾಗ. ಸೊ ಹಾಗಾಗಿ ಹಾಫ್ ಆಫ್ ದಟ್ ನಾವು ಪೇ ಮಾಡಿ ತೊಗೊಂಡಿದ್ದು. ತುಂಬ ಒಳ್ಳೆ ಆಫರಿಗೆ ಸಿಕ್ತು ಅದು. ನನಗಂತೂ ಸಖತ್ ಇಷ್ಟ ಆಯಿತು ಆ ಮರೂನ್ ಕಲರ್ ಲೆಹೆಂಗಾ. ಎಸ್, ಈ ಸೀರೆ ಬಿಟ್ಟರೆ ನಂಗೆ ನೆಕ್ಸ್ಟ್ ತುಂಬ ಇಷ್ಟ ಆದಂತಹ ಔಟ್ಫಿಟ್ ಲೆಹೆಂಗಾನೇ. ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಅದು. ಆ್ಯಕ್ಚುಲಿ ಕೋಸ್ಕಿನಲ್ಲೇ ನಂಗೆ ಲೆಹೆಂಗಾ ತೊಗೋಬೇಕಂತ ಇಷ್ಟ ಇತ್ತು, ಬಟ್ ಪ್ರೈಸ್ ತುಂಬ ಜಾಸ್ತಿ ಅಂತ ಅನಿಸ್ತಿತ್ತು ನನಗೆ ಕೋಸ್ಕಿನಲ್ಲಿ. ಬಟ್ ನಿಜವಾಗ್ಲೂ ಅಲ್ಲಿ ಹೋಗಿ 50% ಆಫರ್ ಅಂತ ಹೇಳಿದ ತಕ್ಷಣ ಸಖತ್ ಖುಷಿ ಆಯಿತು. ಸೊ ಬೇರೆದು ಒಂದು 4-5 ಟ್ರೈ ಮಾಡಿದೆ, ಬಟ್ ಇದು ತುಂಬ ಇಷ್ಟ ಆಯಿತು ಅಂತ ಇದನ್ನೇ ತೊಗೊಂಡೆ. ಆ್ಯಂಡ್ ದೆನ್ ನೆಕ್ಸ್ಟ್ ಸ್ಯಾರಿ ಬಂದು ಮನೆ ತುಂಬಿಸ್ಕೊಳ್ಳೋಕ್ಕೆ ಉಟ್ಕೊಂಡಿದ್ದ ಸ್ಯಾರಿ. ಆ್ಯಂಡ್ ಅದಕ್ಕಿಂತ ಮುಂಚೆ ದಾರೆನಲ್ಲಿ ಮೇಲ್ಹೊದ್ಗೆ ಸೀರೆ ಅಂತ ಒಂದು ಹಾಕ್ತಾರೆ, ನಮ್ಮ ಕಡೆ ಶಾಸ್ತ್ರ ಅದು. ಅದಕ್ಕೆ ನಾನು ಈ ಕಲರ್ ಸ್ಯಾರಿನ ಹಾಕ್ಕೊಂಡಿದ್ದೆ, ಸೇಮ್ ಕಲರ್ ಸ್ಯಾರಿ ಇರಲಿ ಅಂತ, ಇದಕ್ಕಿದು ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ಮೇಲ್ಹೊದ್ಗೆ ಸೀರೆಗೆ ಈ ಕಲರ್ ಸ್ಯಾರಿನೇ ತೊಗೊಂಡಿದ್ದೆ. ಇದು ತುಂಬ ಸಿಂಪಲ್ ಆಗಿದೆ, ಬಟ್ ಎಷ್ಟು ಎಲಿಗೆಂಟಾಗಿ ಕಾಣಿಸುತ್ತೆ ಗೊತ್ತಾ ಉಟ್ಕೊಂಡಾಗ. ಇದನ್ನು ನಾನು ರೀಸೆಂಟಾಗಿ ಲಾಸ್ಟ್ ವೀಕ್ ನನ್ನ ಕಸಿನ್ ಎಂಗೇಜ್ಮೆಂಟ್ ಆಯಿತು, ಅದಕ್ಕೆ ಉಟ್ಕೊಂಡಿದ್ದೆ. ಎಲ್ಲರೂ ಸಖತ್ ಇಷ್ಟಪಟ್ಟರು ಈ ಸ್ಯಾರಿನ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಒಂದೆರಡು ಇಮೇಜ್ ಹಾಕಿರ್ತೀನಿ ನೋಡಿ. ಸಖತ್ ಸಿಂಪಲ್ ಇದೆ ಸ್ಯಾರಿ, ಬಟ್ ತುಂಬಾ ಒಳ್ಳೆ ಎಲಿಗೆಂಟ್ ಲುಕ್ನ ಕೊಡುತ್ತೆ. ಇದಕ್ಕೆ ಈ ಥರ ಕಟ್ಸಿದ್ದೀನಿ ನಾನು. ಅಗೇನ್ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಆ್ಯಂಡ್ ಸೆರ್ಗು ಈ ಥರ ಇದೆ. ಇದು ಸೆರ್ಗು ಸ್ಯಾರಿದು. ಬಿಚ್ಚೋಯ್ತು ಸ್ಯಾರಿ ಫುಲ್. ಎಸ್, ಇದು ಸೆರ್ಗಲ್ಲಿ ಗ್ರ್ಯಾಂಡ್ ವರ್ಕ್ ಇದೆ. ಆ್ಯಂಡ್ ಸ್ಯಾರಿ ಫುಲ್ ಸಿಂಪಲ್ ಆಗಿದೆ, ಈ ಥರ ಚೆಕ್ಸ್ ಡಿಸೈನ್ ಇದೆ. ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಇದಕ್ಕೆ ಬ್ಲೌಸ್ನ ನಾನು ಸ್ವಲ್ಪ ಗ್ರ್ಯಾಂಡಾಗಿ ಇಡ್ಸಿದ್ದೆ, ಯಾಕೆ ಅಂತ ಅಂದರೆ ಸ್ಯಾರಿ ಸಿಂಪಲ್ ಆಗಿತ್ತು ಅಂತ. ಈ ಥರ ಹಿಂದೆ ರೌಂಡ್ ಬರುತ್ತೆ, ಡಿಸೈನ್ ಈ ಥರ ಇದೆ. ಆ್ಯಂಡ್ ಈ ಬ್ಲೌಸಸ್ ನಿಮಗೆ ಇಷ್ಟ ಆಯಿತು ಅಂದರೆ ಡಿಸೈನ್ಸ್ನ ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೋಬೋದು. ನಿಮ್ಮ ಡಿಸೈನರ್ಗೆ ತೋರಿಸಿದ್ರೆ ಅವ್ರು ಅದೇ ಥರ ಸ್ಟಿಚ್ ಮಾಡಿ ಕೊಡ್ತಾರೆ ಡಿಸೈನು. ಎಸ್, ಈ ಥರ ಇದೆ. ತೋಳು ಈ ಥರ. ಆ್ಯಂಡ್ ಮುಂದ್ಗಡೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ನೆಕ್ಕು, ಅಂದರೆ ಹಿಂಗೆ ಬಂದು ಹಿಂಗೆ ಹೋಗಿದೆ ಡಿಸೈನ್. ಇದು ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನಾನು ಇಮೇಜ್ ಹಾಕ್ತೀನಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಈ ಥರ ಇದೆ ಮುಂದೆ. ಆ್ಯಂಡ್ ಈ ಸ್ಯಾರಿಗೆ ಪೇ ಮಾಡಿರೋದು ಐ ಥಿಂಕ್ 11,000 rupees. ಬಿಕಾಸ್ ಐ ಆಮ್ ನಾಟ್ ಶೋರ್. ಈ ಸೀರೆ ತೊಗೊಳಕ್ಕೆ ಹೋದಾಗ ನಾ ಹೋಗಿರಲಿಲ್ಲ, ಅಮ್ಮ ತೊಗೊಂಡ್ಬಂದಿದ್ದು ಇದನ್ನು. ಹಾಸನ್ನಲ್ಲಿ ರತ್ನಂ ಸಿಲ್ಕಲ್ಲಿ ಈ ಸೀರೆನ ಅಮ್ಮ ತೊಗೊಂಡು ಬಂದಿದ್ದು.
ಸೊ ಗೊತ್ತಿಲ್ಲ, ಮರ್ತೋಗಿದೆ ಎಷ್ಟು ಪೇ ಮಾಡಿದರು ಅವರು ಅಂತ. ನಾನು ಕರೆಕ್ಟಾಗಿ ಕೇಳಿಬಿಟ್ಟು ನಿಮಗೆ ಹೇಳ್ತೀನಿ. ಆ್ಯಂಡ್ ಇದಾದಮೇಲೆ ಮನೆ ತುಂಬಿಸ್ಕೊಳ್ಳೋ ಅಂತಹ ಶಾಸ್ತ್ರಕ್ಕೆ ನಾನು ಉಟ್ಕೊಂಡಿದ್ದ ಸ್ಯಾರಿ ಇದು. ಆ್ಯಂಡ್ ಅಗೈನ್ ಇದನ್ನು ನಾನು ಕಲ್ಲೂರಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ಸ್ಯಾರಿ ಮದುವೆಗೆ ಮುಂಚೆ ಸೀರೆ ಎಲ್ಲ ತೋರಿಸ್ತಾರಲ್ಲ ತೊಗೊಂಡ್ಮೇಲೆ ಜವಳಿ ತೋರಿಸುವಾಗ, ಈ ಸ್ಯಾರಿ ಮತ್ತು ವರಪೂಜಲ್ಲಿ ನಾನು ಹುಟ್ಟಿದ ಸ್ಯಾರಿ ಒಂದೇ ಥರ ಅನ್ನಿಸ್ತು. ಬಟ್ ನಂಗೆ ತಗೊಳ್ಳುವಾಗ ಗೊತ್ತಾಗಲಿಲ್ಲ. ಬಟ್ ತುಂಬ ಏನು ಸಿಮಿಲಾರಿಟಿ ಇಲ್ಲ. ಅಂದರೆ ಬ್ರೊಕೇಡ್ ಡಿಸೈನ್ ಇದೆ ಬಿಟ್ಟರೆ ಕಲರು ಪ್ಯಾಟರ್ನ್ ಎಲ್ಲ ಡಿಫ್ರೆಂಟ್ ಆಗಿದೆ. ಇದೊಂದು ಬ್ಯೂಟಿಫುಲ್ ಕಲರ್ ಸ್ಯಾರಿ, ನಂಗೆ ತುಂಬ ಇಷ್ಟ ಆಯಿತು. ನನಗೆ ಯೂಶ್ವಲಿ ಲೈಟ್ ಕಲರ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ನಾನು ನನ್ನ ಎಂಗೇಜ್ಮೆಂಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಸೊ ಇದು ಏನು ಯಾವಾಗ ಮನೆ ತುಂಬಿಸ್ಕೊಳ್ಳುವಾಗ ಉಟ್ಕೊಂಡಿದ್ದ ಸ್ಯಾರಿ ಇದು. ಫುಲ್ ಸ್ಯಾರಿ ಈ ಕಲರ್ ಇದೆ. ಇದಕ್ಕೆ ಏನು ಹೇಳ್ತಾರೆ ಕಲರಿಗೆ, ನಾನು ಸರ್ಫ್ ಗ್ರೀನಾ ಬ್ಲೂನಾ ಏನೋ ಗೊತ್ತಿಲ್ಲ, ಈ ಕಲರ್ ಸ್ಯಾರಿ. ಓಕೆ, ನಾನು ಗೂಗಲಲ್ಲಿ ಈ ಕಲರ್ಗೆ ಏನು ಹೇಳ್ತಾರೆ ಅಂತ ಸರ್ಚ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ, ಓಕೆನಾ. ಆ್ಯಂಡ್ ಬಾರ್ಡರ್ ಬಂದು ಈ ಥರ ಇದೆ, ಪರ್ಪಲ್ ಕಲರ್ ಉದ್ದ ಬಾರ್ಡ್ರ್ ಇದೆ ಇದಕ್ಕೆ ಆ್ಯಕ್ಚುಲಿ. ಆ್ಯಂಡ್ ಸೆರ್ಗು ಈ ಥರ ಇದೆ, ಸೆರ್ಗು ಗ್ರ್ಯಾಂಡ್ ಇದೆ. ಆ್ಯಂಡ್ ಕುಚ್ಚು ನಾನು ಇದಕ್ಕೆ ಈ ಥರ ಕಟ್ಸಿದ್ದೀನಿ. ಇದು ಒಂಥರ ಡಿಫ್ರೆಂಟ್ ಆಗಿದೆ, ಕುಚ್ಚಿನ ಡಿಸೈನು ಕಾಣಿಸ್ತಾ ಇದೆಯಾ? ಎಸ್, ಈ ಥರ ಇದೆ, ರೌಂಡ್ ರೌಂಡ್ ಬಾಲ್ಸ್. ಸಿ, ಇದು ಕ್ರೋಶದಲ್ಲಿ ಹಾಕಿರೋದು. ಕ್ರೋಶದಲ್ಲಿ ರೌಂಡ್ ಮಾಡಿಕೊಂಡು ಆಮೇಲೆ ಇದಕ್ಕಿಟ್ಬಿಟ್ಟು ಹೊಲಿತಾರೆ. ಇದಕ್ಕೆ ನಾನು ಕಲ್ಲೂರಲ್ಲಿ ತೊಗೊಂಡಿದ್ದು. ಇದಕ್ಕೆ ಪೇ ಮಾಡಿದ್ದು ಅಷ್ಟೇ 25,000 ಪೇ ಮಾಡಿದ್ದು ನಾನು ಇದಕ್ಕೆ. ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಚೂರು ರಫ್ ಅಂತ ಏನು ಅನಿಸಲ್ಲ. ಇದಾಯಿತು. ನೆಕ್ಸ್ಟ್ ಸ್ಯಾರಿ ಬಂದು ನೆಕ್ಸ್ಟ್ ಇದ್ರದ್ದು ಬ್ಲೌಸ್ ಅಲ್ವಾ? ಓಕೆ, ಎಲ್ಲ ಮರ್ತೋಗ್ತಾ ಇದೆ ನನಗೆ. ಸಿಂಪಲ್, ವೆರಿ ಸಿಂಪಲ್ ಡಿಸೈನ್ ಬಟ್ ಎಟ್ ಎಲಿಗೆಂಟ್. ಇದು ತೋಳಿಗೆ ನಾನೇನು ಡಿಸೈನ್ ಮಾಡಿಸಿಲ್ಲ, ಬಿಕಾಸ್ ಸ್ಯಾರಿದೇ ಬಾರ್ಡರ್ ಇತ್ತು, ಸೊ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಆ್ಯಂಡ್ ಫ್ರಂಟಲ್ಲಿ ಈ ಥರ ಎಸ್, ಫ್ರಂಟಲ್ಲಿ ಈ ಥರ ಇದೆ. ಆ್ಯಂಡ್ ಟ್ಯಾಗ್ಗೆ ಈ ಥರ ಇಟ್ಟಿದ್ದಾರೆ. ಎಸ್, ಸೊ ನೆಕ್ಸ್ಟ್ ಸ್ಯಾರಿ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನ್ನ ಸತ್ಯನಾರಾಯಣ ಪೂಜೆಗೆ ನಾನು ಉಟ್ಕೊಂಡಿದ್ದಂತಹ ಸ್ಯಾರಿ. ನನ್ನ ಮದುವೆದು ಲಾಸ್ಟ್ ಇವೆಂಟ್ ಇದು. ಈ ಸ್ಯಾರಿ ಇದಂತೂ ಎಷ್ಟು ಬ್ಯೂಟಿಫುಲ್ ಆಗಿದೆ, ಕಲರ್ ಕಾಂಬಿನೇಷನ್ ಅಂತ ಅಂದರೆ ಸೀರಿಯಸ್ಲಿ ಸಖತ್ ಇಷ್ಟ ಆಯಿತು ನನಗೆ ಈ ಸ್ಯಾರಿ ಅಂತೂ. ಒಂಥರ ಫುಲ್ ನೇರಳೆ ಬಣ್ಣದ ಸೀರೆ ಇದು. ನೇರಳೆ ಬಣ್ಣದ ಸೀರೆಗೆ ಕಾಂಬಿನೇಷನ್ ಆಗಿ ಈ ಬ್ಲೂ ಕಲರ್, ಒಂಥರ ರೇರ್ ಕಾಂಬಿನೇಷನ್ ಸೀರೆ ಇದು ಆ್ಯಕ್ಚುಲಿ. ಇದನ್ನು ಅಷ್ಟೇ ಅಗೈನ್ ನಾನು ಕಲ್ಲೂರಲ್ಲೇ ಪರ್ಚೇಸ್ ಮಾಡಿದ್ದು. ಸಖತ್ ಇಷ್ಟ ಆಯಿತು. ಕ್ರಾಸಿಂಗ್ ಬಾರ್ಡರ್ ಸ್ಯಾರಿ ಇದು. ಆ್ಯಂಡ್ ಈ ಡಿಸೈನ್ ಏನಿದೆ, ಪರ್ಟಿಕ್ಯುಲರ್ ಡಿಸೈನ್ ಬಾರ್ಡರ್ದು ಒಂದು ಗೋಲ್ಡು ಮತ್ತು ಒಂದು ಸಿಲ್ವರ್ ಇದೆ. ಇದು ನಾವು ಕಲ್ಲೂರಲ್ಲಿ KP ಕೌಶಿಕ್ ಸಿಲ್ಕ್ಸಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಅವ್ರದ್ದು ಓನ್ ಡಿಸೈನ್ ಅಂತೆ, ತುಂಬ ಚೆನ್ನಾಗಿದೆ. ನಿಮಿಷ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಒಂದು ಗೋಲ್ಡು ಒಂದು ಸಿಲ್ವರು ಕ್ರಾಸಿಂಗ್ ಬಾರ್ಡರ್. ಇದು ಸಕ್ಕದಾಗಿ ಕಾಣಿಸುತ್ತೆ, ಫುಲ್ ಡಿಫ್ರೆಂಟ್ ಡಿಸೈನ್ ಇದು. ಎಲ್ಲ ಒಂದೇ ಥರ ಬಾರ್ಡರ್ ನೋಡಿ ನೋಡಿ ಬೇಜಾರಾಗಿದ್ದರೆ ಈ ಥರ ಬಾರ್ಡರ್ನ ತೊಗೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಉಟ್ಕೊಳ್ಳೋದಕ್ಕೂ ಮುಂಚೆ ತಗೊಳ್ಳುವಾಗ ಡೌಟ್ ಇತ್ತು, ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಈ ಥರದ್ದು ಅಂತ. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಇಮೇಜ್ ಹಾಕಿರ್ತೀನಿ ನೋಡಿ. ಆ್ಯಂಡ್ ಇದಕ್ಕೆ ಸೆರ್ಗಿ ಈ ಥರ ಇದೆ. ಇದು ಸೆರ್ಗು. ಕಲರ್ ಕಾಂಬಿನೇಷನ್ ಮಾತ್ರ ನಿಜವಾಗ್ಲೂ ತುಂಬ 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 ಚೆನ್ನಾಗಿದೆ. ಆ್ಯಂಡ್ ಕುಚ್ಚು ಈ ಥರ ಇದೆ, ಸಿಂಪಲ್ ಆಗಿದೆ ಕುಚ್ಚು, ಏನು ತುಂಬ ಗ್ರ್ಯಾಂಡ್ ಇಲ್ಲ.
ಸೊ ಇದಕ್ಕೆ ಪೇ ಮಾಡಿದ್ದು. ಆ್ಯಂಡ್ ಈ ಸ್ಯಾರಿ ತುಂಬಾ ಹಗುರವಾಗಿದೆ, ಒಂಚೂರು ವೆಯ್ಟ್ ಇಲ್ಲ, ತುಂಬಾ ಆರಾಮಾಗಿ ವೇರ್ ಮಾಡ್ಬೋದು ಇದನ್ನು. ಸೊ ನಾನು ಸತ್ಯನಾರಾಯಣ ಪೂಜೆ ಅಂದರೆ ಪೂಜೆ ಮಾಡೋಕ್ಕೆ ತುಂಬ ಇರುತ್ತೆ, ಕೂತ್ಕೊಂಡು ಎದ್ದು ಎಲ್ಲ ಜಾಸ್ತಿ ಮಾಡ್ತಾ ಇರಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೈಟ್ ವೆಯ್ಟ್ ಸೀರೆನ ನೋಡಿ ತಗೊಂಡಿದ್ದು. ಸೊ ಇದಕ್ಕೆ ನಾನು ಪೇ ಮಾಡಿದ್ದು 18,000. ಕಲ್ಲೂರಲ್ಲಿ 18,000 ಪೇ ಮಾಡಿದ್ದೆ ನಾನು ಇದಕ್ಕೆ. ಆ್ಯಂಡ್ ಇದಕ್ಕೆ ಬ್ಲೌಸ್ ಬಂದು 1 ಸೆಕೆಂಡ್. ಈ ಬ್ಲೌಸು ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು. ಡಿಸೈನ್ ಆ್ಯಕ್ಚುಲಿ ಒಂಥರ ಡಿಫ್ರೆಂಟ್ ಆಗಿದೆ. ಇದು ಈ ಥರ ಹೊಲಿಸಿದ್ದೀನಿ. ಆ್ಯಕ್ಚುಲಿ ಹಿಂದೆ ಇಲ್ಲಿ ತೋಳಿಗೆ ಈ ಥರ ಬೀಡ್ಸ್ ಹಾಕ್ಸಿದ್ದೀನಿ ಅಲ್ವಾ, ಇಲ್ಲಿಗೂ ಅದೇ ಥರ ಹಾಕ್ಸ್ಬೇಕಿತ್ತು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಯಾಕೋ ಬೇಡ, ತುಂಬ ಭಾರ ಆಗುತ್ತೆ ಅಂತ ಅನ್ನಿಸ್ತು ಅಂತ ಇಡ್ಸಿಲ್ಲ. ಈ ಥರ ಇದೆ ತೋಳು, ಈ ಥರ ಇದೆ. ಇಲ್ಲಿಗೆ ಬೀಡ್ಸ್ ಇಟ್ಟಿದ್ದೀನಿ ಈ ಥರ. ಆ್ಯಂಡ್ ಫ್ರಂಟ್ ಡಿಸೈನ್ ಇಸ್ ಲೈಕ್ ದಿಸ್. ಸೊ ಇಷ್ಟು ನನ್ನ ಮದುವೆನಲ್ಲಿ ನಾನು ಹಾಕ್ಕೊಂಡಂತಹ ಔಟ್ಫಿಟ್ಸ್ ಆ್ಯಂಡ್ ಸ್ಯಾರೀಸ್. ಸೊ ಎಲ್ಲದನ್ನು ಎಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳಿದೆ, ಎಷ್ಟು ಪೇ ಮಾಡಿದೆ ಅಂತ ಹೇಳಿದೆ. ಆ್ಯಂಡ್ ನಿಮಗೆ ಯಾವ ಸೀರೆ ತುಂಬ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಮರಿದೆ ತಿಳಿಸಿ, ಓಕೆನಾ? ಸೊ ನಾನು ನಂದು ಎಂಗೇಜ್ಮೆಂಟ್ ಔಟ್ಫಿಟ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಒಂದು ಸ್ಯಾರಿದು ಬ್ಲೌಸ್ ಡಿಸೈನ್ನ ನಾನು ತೋರಿಸಿರಲಿಲ್ಲ. ಬಿಕಾಸ್ ಮದುವೆ ಬ್ಲೌಸಸ್ ಸ್ಟಿಚ್ ಮಾಡೋಕ್ಕೆ ಅಳತೆಗೆ ಅಂತ ಆ ಬ್ಲೌಸ್ ಕೊಟ್ಟಿದ್ದೆ ಅಂತ ಹೇಳಿದ್ದೆ. ಎಷ್ಟು ಜನಕ್ಕೆ ನೆನಪಿದೆಯೋ ಗೊತ್ತಿಲ್ಲ. ಇನ್ ಕೇಸ್ ಗೊತ್ತಿಲ್ಲ ಅಂತಂದರೆ ಆ ವಿಡಿಯೋ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ ನೀವು ಕಂಟಿನ್ಯೂಷನ್ ತೊಗೋಬೋದು. ಸೊ ಅದ್ರದ್ದು ಬ್ಲೌಸ್ ಡಿಸೈನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ, ಬಟ್ ನಾನು ಮರ್ತುಬಿಟ್ಟಿದ್ದೆ. ಇವತ್ತು ಸ್ಯಾರಿದೇ ಮಾಡ್ತಾ ಇದ್ದಿದ್ದರಿಂದ ನೆನಪಾಯಿತು. ಸೊ ಇದು ಆ ಬ್ಲೌಸ್, ಇದು ಸೆಕೆಂಡ್ ಸ್ಯಾರಿ ಬ್ಲೌಸು. ಆ ಸ್ಯಾರಿನ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಲ್ಲ ಆ ವಿಡಿಯೋನಲ್ಲಿ ನೋಡಿ. ಬ್ಲೌಸ್ ಈ ಥರ ಇದೆ, ಅದಕ್ಕೆ ತುಂಬ ಚೆನ್ನಾಗಿದೆ. ಈ ಸ್ಯಾರಿನೂ ಅಷ್ಟೇ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರೀಸ್. ಇದನ್ನು ನಾನು ನನ್ನ ಕಸಿನ್ ಮದುವೆಗೆ ಉಟ್ಕೋತೀನಿ. ಸಕ್ಕತ್ತಾಗಿದೆ ಈ ಸ್ಯಾರಿ. ಬಟ್ ಎಂಗೇಜ್ಮೆಂಟಲ್ಲಿ ತುಂಬ ಹೊತ್ತು ಉಟ್ಕೊಂಡಿರಲಿಲ್ಲ ಕೂಡ. ಸೊ ಹಾಗಾಗಿ ಮದುವೆಯಲ್ಲಿ ಚೆನ್ನಾಗಿರೋ ಒಂದು ಈವೆಂಟಿಗೆ ಉಟ್ಕೋತೀನಿ. ಸೊ ಇದು ತೋಳು ಈ ಥರ ಇದೆ. ಇದೂ ಅಷ್ಟೇ ನಾನು ಅವ್ರ ಹತ್ರನೇ ಸ್ಟಿಚ್ ಮಾಡಿಸಿದ್ದು. ಮದುವೆ ಬ್ಲೌಸ್ ಎಲ್ಲ ಎಲ್ಲಿ ಸ್ಟಿಚ್ ಮಾಡಿಸಿದೆ ಅಲ್ಲೇ. ಫ್ರಂಟ್ ಡಿಸೈನ್ ಈ ಥರ ಇದೆ. ಇದು ಸ್ಯಾರಿ ತುಂಬ ಗ್ರ್ಯಾಂಡ್ ಇದೆ, ಸೊ ಹಾಗಾಗಿ ಬ್ಲೌಸ್ ಸಿಂಪಲ್ ಇಟ್ಟಿದ್ದೀನಿ. ಬಟ್ ಸ್ಟಿಲ್ ತುಂಬಾ ಚೆನ್ನಾಗಿದೆ ಡಿಸೈನ್. ನನಗೆ ಸಖತ್ ಇಷ್ಟ ಆಯಿತು ಈ ಡಿಸೈನ್. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಯಾರಾದರೂ ಸದ್ಯದಲ್ಲೇ ಮದುವೆ ಆಗ್ತಿದ್ರೆ ಅಥವಾ ಬೇರೆ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ, ಸ್ಯಾರಿ ಪರ್ಚೇಸ್ ಮಾಡಬೇಕು ಅಥವಾ ಬ್ಲೌಸ್ ಹೊಸದಾಗಿ ಸ್ಟಿಚ್ ಮಾಡಿಸ್ಬೇಕು ಅಂತ ಇದ್ದರೆ ಹೆಲ್ಪ್ ಆಗುತ್ತೆ. ಸೊ ಸಿಗ್ತೀನಿ ಮತ್ತೊಂದು ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.